ಐ ಹ್ಯಾವ್ ವೆರಿ ಗುಡ್ ಸ್ಟೋರೀಸ್ ದಟ್ ಚೇಂಜ್ ಮೈ ಲೈಫ್. ನನಗೆ ಪಾಠವಾಗಿ ಬಂದಿದ್ದೀವೆಲ್ಲವು. ಓಕೆನಾ? ಸೊ ನೀವು ಈ ಕಮೆಂಟ್ಸೋ ಅಥವಾ ಮೂರವ್ರು ಯಾರೋ ನಮಗೆ ಮಾತಾಡ್ತಾರೆ, ಏನೋ ಅಂತಾರೆ ಅಂತ ಈ ಕತೆ ಗೊತ್ತಿರ್ಬೋದು ನಿಮಗೆ ಬಹುಶಃ. ಏನಿಲ್ಲ, ಒಂದು ಹಾವು ಸತ್ತೋಗಿರುತ್ತೆ, ಅದೊಂದು ಗರಡ ಎತ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ? ಈಗ ಅದು ಹಾವು ಬಾಯಲ್ಲಿ ವಿಷ ಇರುತ್ತೆ, ವಿಷ ಮೇಲಿಂದ ಕೆಳಗೆ ಸೋರ್ತಾ ಇರುತ್ತೆ. ಕೆಳಗಡೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಏನು ಅಂದರೆ ಅವನು ಎಲ್ಲರಿಗೂ ಅಡುಗೆ ಮಾಡಿಸೋ ಖುಷಿ ಅವನಿಗೆ. ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಬಂದೋ ಟ್ರಾವೆಲವರೆಲ್ಲ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು ದಣಿ ಮಾರಿಸ್ಕೊಂಡು ಹೋಗ್ಲಿ ಅಂತ ಪಾಪ ಮಾಡ್ತಾ ಇರ್ತಾನೆ. ಈ ಹಾವು ಬಾಯಿಂದ ವಿಷ ಯಾವುದೋ ಒಂದು ಪಾತ್ರೆಗೆ ಬಿದ್ದು ಮಿಕ್ಸ್ ಆಗಿ ಅವತ್ತು ಊಟದಲ್ಲಿ ಹಂಚಿದಾಗ ಒಂದಷ್ಟು ಜನ ಮಾಸಾಗಿ ಸತ್ತೋಗ್ತಾರೆ. ಈಗ ಬಂದು ಚಿತ್ರಗುಪ್ತರು ಬಂದು ಪ್ರಶ್ನೆ ಮಾಡ್ತಾರೆ ಯಮಧರ್ಮರಾಜನಿಗೆ, ಇದು ಯಾರು ತಪ್ಪು, ಯಾರಿಗಾಕ್ಲಿ ಈ ಅಕೌಂಟ್ಗೆ, ಈ ತಪ್ಪಿಗೆ? ಹಾವನ್ನ ಎತ್ಕೊಂಡೋಗಿದ್ದು ಗರಡಕ್ಕೆ ಹಾಕ್ಬೇಕಾ, ಹಾವಿಗೆ ಹಾಕ್ಬೇಕಾ, ಅಥವಾ ಅಡುಗೆ ಮಾಡ್ತಾ ಇದ್ನಲ್ಲ ಅವನು ಓಪನಲ್ಲಿ ಮಾಡ್ದೆ ಅವ್ನು ಟೆಂಟ್ ಹಾಕಿರಲಿಲ್ಲ ಅಂತ ಅವನಿಗೆ ಮಾಡಬೇಕಾ, ಅಥವಾ ಟೆಂಟಿಗೆ ಬಡ್ಜೆಟ್ ರಾಜ ಕೊಟ್ಟಿರಲಿಲ್ಲ ಅಂತ ರಾಜನ್ಗೆ ಹಾಕ್ಬೇಕಾ ಅಂತ. ಆವಾಗ ಗರುಡ ಯಮಧರ್ಮರಾಜು ಕನ್ಫ್ಯೂಸ್ ಆಗುತ್ತೆ, ಗೊತ್ತಿಲ್ಲಪ್ಪ, ಇದು ಸೃಷ್ಟಿ ಮಹಾವಿಷ್ಣು ಹತ್ರನೇ ಹೋಗಬೇಕು. ಮಹಾವಿಷ್ಣು ಬಂದ್ಬಿಟ್ಟು ನೋಡ್ತಾ ಇದ್ರಂತೆ ಮೇಲ್ಗಡೆ, ನೋಡ್ಬಿಟ್ಟು ಎಲ್ಲ ಅಲ್ಲಿ ನೋಡಿದ್ರಂತೆ, ಒಂದು ಸ್ವಲ್ಪ ತಡಿ ಹೇಳ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡು ಅಂತ. ಅಲ್ಲೇನಾಗ್ತಿತ್ತಂತೆ, ಈ ಊರು ಎಂಟ್ರಿ ಹೆಬ್ಬಾಗ್ಲು ಅಂತ ಏನು ಪಾಸಿಂಗ್ ಇರುತ್ತಲ್ಲ, ಅಲ್ಲಿ ಯಾವಾಗಲೂ ಒಂದು ಅಜ್ಜಿ ಎಲ್ಲಡಿಕೆ ಕುಟ್ಕೊಂಡು ತಿನ್ಕೊಂಡು ಊರ ಕತೆ ಮಾತಾಡ್ಕೊಂಡು ಅಲ್ಲಿ ಕೂತಿರೋದಂತೆ. ಅದು ಬಂದವ್ರಿಗೆಲ್ಲ ಈ ಫಿಟ್ಟಿಂಗ್ ಇಡೋದಂತೆ. ವಾ, ಎಲ್ಗೋಯ್ತಾ ಇದ್ದೀರಾ, ಅಲ್ಲಿ ರಾಜ ಊಟ ಅಡುಗೆ ಮಾಡ್ಸವ್ನೆ ಅಂತನ, ಅಲ್ಲಿ ಹೋಗ್ಬಿಟ್ರಪ್ಪ, ಮೊನ್ನೆ ವಿಷ ಹಾಕಿ ತಿಂದ್ಬಿಟ್ಟು ಬೋ ಜನ ಸತ್ತೋಗ್ಬಿಟ್ರು, ಅಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತಾರೆ, ಹೋಗ್ಬೇಡಿ ಅಂದ್ಲಂತೆ ಅಜ್ಜಿ. ಅವಾಗ ಮಹಾವಿಷ್ಣುಳಂತ, ಅವಳು ಅಕೌಂಟ್ಗೆ ಹಾಕು ಇದೆಲ್ಲ ಪಾಪನ, ಯಾಕಂದರೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ, ಅವಳ ಅಕೌಂಟ್ಗೆ ಹಾಕಿದ್ದನ್ನು. ಹಾಫ್ ಬೆಂದು 4 ಎಡ್ಜಿದು, ಅರ್ಧ ಬೆಂದಿರೋದು. ಈಗ ರಾಜನ ಉದ್ದೇಶ ಏನಿತ್ತು, ಪಾಪ ಬಂದವರೆಲ್ಲ ದಣವಾರಿಸ್ಕೊಂಡು ಹೋಗ್ಲಿ ಅಂತ. ಹಿ ನೆವರ್ ಮೆಂಟ್ ಅದ್ರಲ್ಲಿ ಬಂದ ಯಾರು ಸಾಯಿಲಿ ಅಂತ. ಅವನ ಉದ್ದೇಶನೂ ಅದಲ್ಲ, ಅಡುಗೆ ಮಾಡೋದು ಅದು ಉದ್ದೇಶ ಅಲ್ಲ. ಸತ್ತಿರ ಹಾವುದಂತೂ ಅಪರಾಧವೇ ಅಲ್ಲ. ಗರುಡ ಅದು ಹೊಟ್ಟೆಪಾಡು ಅದು ಎತ್ಕೊಂಡು ಹೋಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿ ಗೊತ್ತಿಲ್ಲದೇನೋ ಒಬ್ರು ಕತೆ ಹುಟ್ಟಾಕ್ತಾರೆ ಗೊತ್ತಾ, ಒಂದು ಸ್ಕ್ರೀನ್ ಪ್ಲೇ ಅವನ ಅಕೌಂಟ್ಗೆ ಹಾಕಿದ್ನೆಲ್ಲ. ಹಾಗಾಗಿ ನಮಗೆ ಕಮೆಂಟ್ಸ್ ಮಾಡೋರು ದಯವಿಟ್ಟು ಬೇಕು. ಯಾಕೆ ಅಂದರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಕರ್ಮನವ್ರು ಹಂಚ್ಕೊತಾ ಇರ್ತಾರೆ. ನಿನ್ನ ಸೋ ಕಾಲ್ಡ್ ಬ್ಯಾಡ್ ವಾಟ್ ಎವರ್ ನಮ್ಮ ಟೈಮ್ ಇರ್ಬೋದು, ಕೆಟ್ಟ ದೃಷ್ಟಿ ಇರ್ಬೋದು, ಅದನ್ನು ನಾವು ನಿವಾಳಿಸೋದೇ ಬೇಡ. ನಮಗೆ ನಿವಾಳಿಸೋದೇ ಅವ್ರ ಕಮೆಂಟ್ ಸೆಕ್ಷನ್ನವರು. ಹೂವರ್ ಡಸ್ ಎ ನೆಗೆಟಿವ್ ಕಮೆಂಟ್ ವಿತೌಟ್ ನಾಲೆಡ್ಜ್, ಅವ್ರಿಗೆ ಅದನ್ನೆಲ್ಲ ದೇವ್ರು ಹಂಚ್ತಾ ಇರ್ತಾನೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.